ಅವರ ವಾದ ಇಷ್ಟೇ, ಇದು ನಮ್ಮ ಕಾಲದಲ್ಲಿ ಆಗಿದ್ದಲ್ಲ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿದ್ದು. ಕುಮಾರಸ್ವಾಮಿ ಅವರು ಹುಟ್ಟಿಸಿದಂತ ಕೂಸಿದು. ಆ ಕೂಸ್ಗೆ ಪೋಷಣೆ ಮಾಡ್ತೀವಿ, ಹಾಲು ಉಣಿಸ್ತೀವಿ, ಹೆಸರಿಡ್ತೀವಿ ಅಂತೇಳಿ ಹೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದೀವಿ. ಅವ್ರಿಗೆ ಯಾರ್ದೋ ಹೆಸರು ಮೇಲೆ, ಕುಮಾರಸ್ವಾಮಿ ಅವರಲ್ಲ, ಆ ಜಾಗದಲ್ಲಿ ಆ ಪಕ್ಷದ ಯಾರಾದ್ರೂ ಒಬ್ರು ಇದ್ದಿದ್ರು ಕೂಡ ಅವ್ರ ಹೆಸರು ಹೇಳ್ಕೊಂಡು ಈ ಆಸ್ತಿಗಳನ್ನ ಲಪಟಾಯಿಸೋದು, ಈ ಯೋಜನೆನ ತಮ್ಮದಾಗಿಸ್ಕೋಬೇಕು ಅನ್ನುವಂತ ಚಿಂತನೆ ಅವ್ರ ತಲೆಯಲ್ಲಿ ಏನ್ ಬಂದಿದೆ ಅದನ್ನ ಅವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿ ಪಂಥಾಹ್ವಾನ ಮಾಡಿ ಬರ್ಬೇಕು ಅಂತ ಹೇಳಿ ನೀವು ಮಾಧ್ಯಮದಲ್ಲಿ ಹೇಳ್ತೀರಿ. ನಿಮ್ಮನ್ನ ಹೋರಾಟ ಶುರುವಾಗಿ 447ನೇ ದಿವಸ ಆಗಿದೆ, 435 ದಿವಸ ಆಗಿದೆ. 435 ದಿವಸದಿಂದನೂ ಕೂಡ ಆ ರೈತ ಹೋರಾಟಗಾರರು, ನಿಜವಾದ ರೈತರು, ನಿಜವಾದ ಬೇಸಾಯ ಮಾಡಿಕೊಂಡು ಆಸ್ತಿ ಉಳ್ಳಂತವ್ರು, ತಲತಲಾಂತರದಿಂದ ಅವರು ಪಿತ್ರಾರ್ಜಿತ ಆಸ್ತಿಯನ್ನ ರಕ್ಷಣೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ದಿನ ಅವರು ಜಮೀನಲ್ಲಿ ಬೆವರು ಸುರಿಸಿ ದುಡಿದು ರೇಷ್ಮೆ ಬೆಳೀತಾ ಇರ್ತಕ್ಕಂಥವ್ರು, ಹೈನುಗಾರಿಕೆ ಮಾಡ್ತಾ ಇರ್ತಕ್ಕಂಥವ್ರು, ತರಕಾರಿ ಬೆಳೀತಾ ಇರ್ತಕ್ಕಂಥವ್ರು, ತೆಂಗು ಮಾವು ಬಾಳೆ ಬೆಳೀತಾ ಇರ್ತಕ್ಕಂಥವ್ರು ನಿಮ್ನ ಕೂಗಿ ಕರೀತಾ ಇದ್ದಾರೆ. ಬನ್ನಿ ಸ್ವಾಮಿ, ನೀವು ಕನಕಪುರದ ಮಗ, ಪಕ್ಕದ ಕೂಗೈತೆ ದೂರದಲ್ಲಿ ಇದ್ದೀರಿ, ನೀವು ಇವತ್ತು ಬೆಂಗಳೂರಿಗೆ ಹೋಗಿ ನೀವು ಸೆಟ್ಲ್ ಆಗಿರ್ಬೋದು, ಬನ್ನಿ ನಮ್ ಕಷ್ಟ ನೋಡಿ, ಬನ್ನಿ ನಮ್ಗೆ ಏನೈತೆ ಅಂತ ಕಷ್ಟ ಸುಖ ಕೇಳಿ ಅಂತ ನಿಮ್ಗೆ ಇವತ್ತು ಕುಮಾರಸ್ವಾಮಿ ಅವ್ರು ಕರಿಬೇಕಾ ಸಾಹೇಬ್ರೆ? ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರು ಕರಿಬೇಕಾ? ಅಥವಾ ದೇವೇಗೌಡರು ಕರಿಬೇಕಾ? ಅಥವಾ ಆರ್ ಅಶೋಕ್ ಅವ್ರು ಕರಿಬೇಕಾ? ನಿಮ್ಮ ಆ ರೈತ ಹೆಣ್ಣು ಮಕ್ಕಳ ಕೂಗು ನಿಮ್ಮ ಕಿವಿಗೆ ತಟ್ಟಲಿಲ್ವೇ? ಅವ್ರಿಗೆ ಮಾನ್ಯತೆ ಇಲ್ವೇ? ಆ ರೈತ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ವೇ? ಉಡಾಫೆಯಾಗಿ ಮಾತಾಡ್ತೀರಾ ಸ್ವಾಮಿ, ಉಡಾಫೆಯಾಗೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.